ಇವತ್ತು ಬೆಂಗಳೂರಲ್ಲಿ ವಿಜಯ ಕರದಂಟು 4ನೇ ಬ್ರಾಂಚ್ ಓಪನ್ ಆಗ್ತಾ ಇದೆ. ನಮ್ಮದು ವಿಜಯನಗರದಲ್ಲಿ ಒಂದು ಬ್ರಾಂಚ್ ಇದೆ, ಮಲ್ಲೇಶ್ವರಂ ಒಂದು ಬ್ರಾಂಚ್ ಇದೆ, ಡಿ ವಿ ಜಿ ರೋಡಲ್ಲಿ ಒಂದಿದೆ, ನೆಕ್ಸ್ಟ್ 4th ಒನ್ ಬಸವೇಶ್ವರ ನಗರದಲ್ಲಿ ಮಾಡಿದ್ದೀವಿ. ಈ ಟೋಟಲ್ 25ನೇ ಬ್ರಾಂಚ್ ಇದು. ಅದಕ್ಕೋಸ್ಕರ ಒಂದು ವಿಶೇಷ ಆಫರ್ ಮಾಡಿದ್ದೀವಿ. ಏನಂತಂದರೆ ಇಲ್ಕಲ್ ಸಾಡಿ 1500 ರೂಪಾಯಿ ಪರ್ಚೇಸ್ ಮಾಡಿದ್ರೆ ಸ್ವೀಟ್ಸು ನಮ್ಕಿನ್ಸು ಏನೇ ಬರಲಿ 1500 ರೂಪಾಯಿ ನಮ್ಮ ಶಾಪಲ್ಲಿರೋದನ್ನು ಪರ್ಚೇಸ್ ಮಾಡಿದ್ರೆ ಒಂದು 900 ರೂಪಾಯಿ ಇಲ್ಕಲ್ ಸಾಡಿ ನಾವು ಫ್ರೀ ಇಟ್ಟಿದ್ದೀವಿ, ಅಬ್ಸಲ್ಯೂಟ್ಲಿ ಫ್ರೀ ಇಟ್ಟಿದ್ದೀವಿ. ಅದ್ರ ಜೊತೆಗೆ ನಮ್ಮ ಟೋಟಲ್ 25 ಬ್ರಾಂಚ್ ರಾಯಚೂರು, ಸಿನ್ನೂರು, ಗಂಗಾವತಿ, ಕಾರಟಗಿ, ಹುಬ್ಬಳ್ಳಿ, ಧಾರವಾಡ ಆ ಕಡೆ ಎಲ್ಲ ಬ್ರಾಂಚಸ್ ಇದೆ. ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಸಾಡಿ ಅಂತಂದರೆ ಇದು ನಾರ್ಮಲ್ ಈ ಕಡೆ ಸಾಡಿ ಅಲ್ಲ, ಇಲ್ಕಲ್ ನಮ್ಮ ಉತ್ತರ ಕರ್ನಾಟಕದ ಒಂದು ಇಲ್ಕಲ್ ಸಾರಿ ಒಂದು ಸ್ಪೆಷಲ್ ಇಲ್ಕಲ್ ಸಾಡಿ ಇದೆ ಆಫರ್. ಮತ್ತು ಕರದಂಟೆ ಏನು ವಿಶೇಷ ಉಳು ಸ್ವೀಟ್ಸಿಗೆ ನಮ್ಮ ಸ್ವೀಟ್ಸಿಗೆ ಅಂತಂದ್ರೆ ನಮ್ಮದು ಬರೀ ಜಾಗರಿಯಿಂದ ಮಾಡಿರ್ತೀವಿ, ಹೆಲ್ದಿ ಸ್ವೀಟ್ಸು, ಟೋಟಲ್ ಡ್ರೈ ಫ್ರೂಟ್ಸಿಂದ ಮಾಡಿರ್ತೀವಿ. ನ್ಯಾಚುರಲ್ ಯಾವುದೇ ಪ್ರಿಸರ್ವೇಟಿವ್ ಆದಂಥ ಏನೂ ಹಾಕಲ್ಲ, ಇದರಲ್ಲಿ ಕೆಮಿಕಲ್ಲು ಎಸೆನ್ಸು ಯಾವುದೂ ಇರೋಲ್ಲ, ನ್ಯಾಚುರಲಿಂದ ಮಾಡಿರೋದು ಕರದಂಟು. ಇದು 1907ನೇ ಇಸ್ವಿಯಿಂದ 117 ವರ್ಷದ ಇದು ಬ್ರ್ಯಾಂಡ್ ಇದೆ. ನಮ್ಮ ತಾತ ಅವರು ತಯಾರು ಮಾಡಿದ್ದಿದ್ದಲ್ಲ ಕರದಂಟು ಅನ್ನೋದು. ಈ ಕರದಂಟು ವರ್ಡ್ ಹೆಸರೇ ಒಂದು ಕನ್ನಡ ಶಬ್ದ ಇದೆ, ಕರೆದ ಅಂಟು ಅಂದರೆ ಫ್ರೈಡ್ ಗಮ್ ಅಂತೆ, ಆ ಥರ ಕರದಂಟು ಅಂತ ಹೆಸರು ಬಂದಿದ್ದು. ಇದು ನಮ್ಮ ತಾತ ಅವರು ತಯಾರು ಮಾಡಿದ್ದು. ಆ ಟೈಮ್ ಸಕ್ಕರೆ ಕರದಂಟಿತ್ತು, ಆಮೇಲೆ ಬೆಲ್ಲದ್ದಾಯಿತು. ಈಗೆಲ್ಲ ನಮ್ಮ ಶಾಪಲ್ಲಿ ಅದು ಆಲ್ಮೋಸ್ಟ್ 60-70% ನಮ್ಮಲ್ಲಿ ಬೆಲ್ಲದಿಂದ ತಯಾರು ಮಾಡಿದ ಐಟಮ್ಸೇ ಇದೆ. ಬೆಲ್ಲದಲ್ಲೇ ಮಾಡಿರ್ತೀವಿ ನಾವು. ಓಟ್ಸ್ ಲಾಡು, ರಾಗಿ ಲಾಡು, ಕರದಂಟಲ್ಲಿ ಅಂಜೀರ್ ಕರದಂಟು, ಡೇಟ್ಸ್ ಕರದಂಟು, ಮತ್ತು ಸುಪ್ರೀಂ ಕರದಂಟು, ಆರ್ಗ್ಯಾನಿಕ್ ಬೆಲ್ಲದ್ದು, ರೆಗ್ಯುಲರ್ ಬೆಲ್ಲದ್ದು, ಈ ಥರ ಒಂದು ಎಲ್ಲ ಥರ ಬೆಲ್ಲದಿಂದ ತಯಾರು ಮಾಡಿದ್ದು. ಬೆಲ್ಲ ಜಿಲೇಬಿ ಇದೆ ನಮ್ಮ ಕಡೆ, ಆದಷ್ಟು ಬೆಲ್ಲದಿಂದ ತಯಾರು ಮಾಡೋದು ಐಟಮ್ಸ್ ಜಾಸ್ತಿ ಇದೆ. ಅದ್ರ ಜೊತೆಗೆ ನಮ್ಮ ನಮ್ಕಿನ್ಸು, ಕಾಜು ಕತ್ಲಿ, ಪೇಡೆ, ಕುಂದ ಪ್ರತಿಯೊಂದು ಐಟಮ್ಸ್ ನಮ್ಮ ಕಡೆ ಸಿಗುತ್ತೆ. ಸರ್ ಎಷ್ಟನೇ ಬ್ರಾಂಚ್ ಇದೆ? ಟೋಟಲ್ 25ನೇ ಬ್ರಾಂಚು, ಬೆಂಗಳೂರಲ್ಲಿ 4ನೇ ಬ್ರಾಂಚ್ ಇದೆ. ಜಿಲ್ಲೆಯಲ್ಲಿದೆ ಸರ್? ವಿಜಯನಗರ, ಮಲ್ಲೇಶ್ವರಂ, ಡಿ ವಿ ಜಿ ರೋಡು, ಇದು ಬಸವೇಶ್ವರ ನಗರದಲ್ಲಿ ಒಂದು. ಸರ್ ಆಫರ್ ಎಷ್ಟು ದಿನ ಇರ್ತದೆ ಸರ್? ಆಫರ್ 3 ದಿವಸ ಇರುತ್ತೆ. ಇವತ್ತು, ನಾಳೆ ಮತ್ತು ನಾಡಿದ್ದು, ಅಂದರೆ 30ನೇ ತಾರೀಕು ಲಾಸ್ಟ್ ಆಫರ್ ಇದೆ, ಲಾಸ್ಟ್ ಡೇಟ್ ಇದೆ. ಅಲ್ಲಿ ನಾವು ಹೇಳಿದಲ್ಲ, ಒಂದು ವಿಶೇಷವಾಗಿ ಒಂದು 1000 ಸೀರೆ ನಾವು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ. ಪ್ಲಸ್ ಇನ್ನೂ ಬೇಕಾಗತ್ತೆ ಅಂತ ಹೇಳಿದ್ದೀವಿ ಅವರಿಗೆ. ಅಷ್ಟು ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ. ಒಳ್ಳೆ ರೀತಿಯಿಂದ ನಿಮ್ಮಿಂದ ಪ್ರಮೋಷನ್ ಆಗ್ತದೆ. ಕಡೆ ಅಣ್ಣ ಕಲೆಕ್ಟ್ ಮಾಡಬೇಕು ತಿಂದಮೇಲೆ ಹೇಳಕ್ಕೆ ಗೊತ್ತಾಗುತ್ತೆ ಏನಿದೆ ಅಂತ. ಆ ಕಡೆ ನಿಮ್ಮಿದೆ ಸ್ವೀಟ್ ಸರ್? ಓಕೆ. ಸ್ವಲ್ಪ ಹಿಂದೆ ಸರ್ 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 ಕರ್ನಾಟಕದಂಥ ಹೆಸರುವಾಸಿಯಾದಂಥ ವಿಜಯ ಕರದಂಟು ಒಂದು ಅಂಗಡಿನ ಇವತ್ತು ಬಸವೇಶ್ವರ ನಗರದಲ್ಲಿ ಬೆಂಗಳೂರಿನಲ್ಲಿ ಇವತ್ತು
ಪ್ರಾರಂಭ ಮಾಡಿದ್ದಾರೆ. ಎಲ್ಲೂ ಸಿಗ್ತಿಲ್ಲ. ನಾವು ಹುಡುಕಿಸ್ಬೇಕು ಅಂದರೆ ನಾವು ಅಲ್ಲಿಂದ ಆ ಬಿಜಾಪುರದ ತರಿಸ್ಕೋಬೇಕಾಯ್ತು ಕೊರಿಯರಲ್ಲಿ ಮುಖಾಂತರ. ಇವತ್ತು ನಮಗೆ ಭಾರಿ ಖುಷಿ ಆಗ್ತಾಯಿದೆ. ಏನು ನಮ್ಮ ಸಂತೋಷ್ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಇವತ್ತು ಈ ಒಂದು ಪ್ರಾರಂಭೋತ್ಸವದಲ್ಲಿ ಈಗೇನು 400 ರೂಪಾಯಿ ತೊಗೊಂಡ್ರೆ ಒಂದು ಇಳ್ಕಲ್ ಸೀರೆಸ್ ಅಂತ ಫ್ರೀ ಕೊಡ್ತಿದ್ದಾರೆ. ಏನು ಇಳ್ಕಲ್ಲಲ್ಲಿ ನೇಯ್ತಕ್ಕಂಥ ಸೀರೆಸ್ ಫ್ರೀ ಕೊಡ್ತಿದ್ದಾರೆ. ನಮ್ಗೆ ಭಾರಿ ಖುಷಿ ಆಯಿತು. ನಾವೆಲ್ಲ ಕಡೆ ಯಾರು ಆ ಕಡೆ ಹೋದ್ರೆ ಸ್ನೇಹಿತರು ಹೋದರೆ ಆ ಕಡೆ ದುಡ್ಡು ಕೊಟ್ಬಿಟ್ಟು ಅಲ್ಲಿ ತರಿಸ್ಕೊಳ್ತಾ ಇದ್ವಿ ಮನೆಗೆಲ್ಲ ಬೇಕು ಪ್ರೆಸೆಂಟ್ ಬೇಕು ಅಂತೇಳಿ. ಸ್ವಾದಿಷ್ಟ ಭರಿತವಾದ ರುಚಿಯಾದ ನಮಗೆ ತಿಂದರೆ ಅದು ಪ್ರೋಟೀನ್ ಯುಕ್ತವಾಗಿರ್ತದೆ. ಎಲ್ಲ ಸುಮಾರು ಎಲ್ಲ ಬಗೆ ಬಗೆಯ ಖಾದ್ಯಗಳನ್ನು ತಯಾರು ಮಾಡಿರ್ತಾರೆ. ಅದಕ್ಕೆ ಭಾರಿ ಖುಷಿ ಆಗ್ತದೆ ಇವತ್ತು ಬಸವೇಶ್ವರದಕ್ಕೆ. ಎಲ್ಲ ನಮ್ಮ ಈ ಒಂದು ಇರ್ತಕ್ಕಂಥ ಈ ಒಂದು ನಗರದ ಎಲ್ಲ ಗ್ರಾಹಕರು ಸಹಿತ ಬಂದು ಸವಿ ನೋಡಲಿ, ರುಚಿ ನೋಡಲಿ. ಏನು ಹೊಸ ಹೊಸ ಸ್ಕೀಮ್ ಬೇರೆ ಅಪ್ಡೇಟ್ ಮಾಡಿದ್ದಾರೆ. ಈಗ 400 ರೂಪಾಯಿ ಒಂದು ಸ್ವೀಟ್ ತೊಗೊಂಡ್ರೆ ಒಂದು ಇಳ್ಕಲ್ ಸೀರೆ ಅಂತ. ಇವತ್ತು ಬಗೆ ಬಗೆಯ ಖಾದ್ಯಗಳಿಗೆ ಎಷ್ಟು ವರ್ಷ ಅಂತ ವಿಜಯ ಕರ್ನಾಟಕಕ್ಕೆ ನಾವು ಶುಭಾಶಯ ಕೊಡ್ತೀವಿ. ಇನ್ನೂ ಸಹಿತ 100 ಅಂಗಡಿಗಳು ಬೆಂಗಳೂರಿನಲ್ಲಿ ಸ್ಥಾಪನೆ ಆಗಲಿ ಅಂತ ನಾನು ಅವ್ರಿಗೆ ಶುಭಾಶಯ ಕೊಡ್ತೇನೆ. ಧನ್ಯವಾದ.